ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬೆಳಗಿನ ಶುಭೋದಯ. ಕಳೆದ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಹಿನ್ನೆಲೆಯನ್ನು ಕುರಿತು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ದೀವಿ. ಆದರೆ ಇವತ್ತು ರಾಜ್ಯಶಾಸ್ತ್ರ ಬರಬೇಕಾದ್ರೆ ಏನು ಕಾರಣ ಆಯಿತು, ಅದರ ಪ್ರವೇಶ ಅಥವಾ ಪೀಠಿಕೆ ಏನಿದೆ, ಅದರ ಅರ್ಥ ಏನಿದೆ, ಅದರ ಜೊತೆಗೆ ರಾಜ್ಯಶಾಸ್ತ್ರದ ಸ್ವರೂಪ ಏನಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ನಿಮಗೆಲ್ಲ ಗೊತ್ತಿರಬೇಕು, ವಿಜ್ಞಾನಕ್ಕಿಂತ ಮೊದಲು ಮಾನವನು ಸಾಕಷ್ಟು ಆವಿಷ್ಕಾರಗಳನ್ನು ಮಾಡ್ತಾ ಬಂದ. ಭೂಮಿ ಎಲ್ಲಿವರೆಗೂ ಇರುತ್ತೋ, ಭೂಮಿ ಎಲ್ಲಿವರೆಗೂ ಮುಕ್ತಾಯವಾಗುತ್ತೋ ಅನ್ನೋ ಒಂದು ವಿಚಾರವಾಗಿ ಸಂಶೋಧನೆ ಇವತ್ತಿಗೂ ಏನಂತಂದ್ರೆ ಕೈಗೊಳ್ಳುವಂತ ಒಂದು ವಿಚಾರ. ವಿಜ್ಞಾನದಲ್ಲಿ ನೋಡೋದಾದ್ರೆ, ವಿಜ್ಞಾನ ಅನ್ನೋದೇ ಒಂದು ಕ್ರಮಬದ್ಧವಾದ ಅಧ್ಯಯನ ಅಂತ ಹೇಳ್ಕೊಡುತ್ತೆ. ಕ್ರಮಬದ್ಧವಾದ ಅಧ್ಯಯನ ಅನ್ನೋದು ಅಂದ್ರೆ ನಿರಂತರತೆ ಇರುವಂಥದ್ದು, ಪ್ರಾಯೋಗಿಕ ಒಳಪಡಿಸಿದ್ರೆ ಅದು ರಿಸಲ್ಟ್ ಪಾಸಿಟಿವ್ ಆಗಿ ಬರುವಂಥದ್ದು. ಅದನ್ನ ನಾವು ಒಂದು ವಿಜ್ಞಾನ ಅಂತ ಹೇಳಿ ಕರಿತೀವಿ. ವಿಜ್ಞಾನ ಅಂದ್ರೆ ಶಾರ್ಟ್ಕಟ್ ಆಗಿ ಕ್ರಮಬದ್ಧವಾದ ಅಧ್ಯಯನ ಅಷ್ಟೇ ಅಂತ. ಅದೇ ತರ ನಾವು ಸಮಾಜ ವಿಜ್ಞಾನ, ಭೌತ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅಂತ ಹೇಳಿ 3 ಭಾಗವಾಗಿ ನಾವು ವಿಜ್ಞಾನವನ್ನ ವಿಭಾಗ ಮಾಡ್ತೀವಿ. ಒಂದು ಭೌತ ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತ ಹೇಳಿ. ನಮ್ಮ ಟಾಪಿಕ್ ಸಮಾಜ ವಿಜ್ಞಾನ ಅಂತೇಳಿ. ಸಮಾಜ ವಿಜ್ಞಾನದಲ್ಲಿ ಸಾಕಷ್ಟು ಶಾಖೆಗಳಿದೆ. ಇವತ್ತು ನಾವು ಅಧ್ಯಯನ ಮಾಡ್ತಾ ಇರೋದು 5ನೇ ತರಗತಿಯಿಂದ 6, 7, 8, 9, 10 PU ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಸಪರೇಟ್ ವಿಷಯಗಳಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇತಿಹಾಸ, ಪೌರಾಣಿತಿ ಅಥವಾ ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಸಾಕಷ್ಟು ಶಾಸ್ತ್ರಗಳು ಬರ್ತವೆ. ಅದ್ರ ಜೊತೆಗೆ ತತ್ವಶಾಸ್ತ್ರ, ನೀತಿಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ಇನ್ನಿತರ ಶಾಸ್ತ್ರಗಳು, ಮನಶಾಸ್ತ್ರ ಕೂಡ ಇನ್ನು ಸಮಾಜ ವಿಜ್ಞಾನದಲ್ಲಿ ಬರುವಂಥದ್ದು. ಸಮಾಜ ವಿಜ್ಞಾನ ಅಂತ ಬರೀ ಸಾಮಾಜಿಕ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡೋದಲ್ಲದೆ ವೈಜ್ಞಾನಿಕವಾಗಿ ಕೂಡ ಅಧ್ಯಯನ ಮಾಡ್ತಾ ಹೋಗುತ್ತೆ. ಅದರಲ್ಲಿ ನಾವು ರಾಜ್ಯಶಾಸ್ತ್ರ ವಿಶೇಷ ವಿಚಾರವಾಗಿ ನಾವು ತೆಗೆದುಕೊಳ್ತಾ ಇದ್ದೇವೆ. ರಾಜ್ಯಶಾಸ್ತ್ರ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ, ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ಈ ರಾಜಕೀಯ ವಿಜ್ಞಾನಗಳ ಕುರಿತು, ರಾಜಕೀಯದ ಕುರಿತು, ರಾಜ್ಯಶಾಸ್ತ್ರದ ವಿಚಾರದ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಯಾರೊಬ್ಬರೂ ಕೂಡ ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ, ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರಲಿಲ್ಲ. ಅದಕ್ಕೆ ನಮ್ಮ ಹಳೆ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಕೌಟಿಲ್ಯ ತನ್ನದೇ ಆದಂತಹ ಗ್ರಂಥ ಅರ್ಥಶಾಸ್ತ್ರ ಅವರು ಬರೆದಿದ್ದು. ಅರ್ಥಶಾಸ್ತ್ರದಲ್ಲಿ ನೀತಿಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ, ರಾಜ್ಯಶಾಸ್ತ್ರ ಇದೆ, ಇತಿಹಾಸ ಇದೆ, ವಿದೇಶಾಂಗ ನೀತಿ ಇದೆ. ಸಾಕಷ್ಟು ವಿಚಾರಗಳನ್ನ ಕುರಿತು ಅರ್ಥಶಾಸ್ತ್ರದಲ್ಲಿ ಏನಂತಂದ್ರೆ ಮೆನ್ಷನ್ ಮಾಡಿದ್ದಾರೆ ಯಾರು, ಕೌಟಿಲ್ಯ. ಹಾಗೆ ಕೌಟಿಲ್ಯನು ನಮ್ಮ ವಿಶೇಷವಾಗಿ ಸಪರೇಟ್ ಆಗಿ ಏನಂತಂದ್ರೆ ರಾಜ್ಯಶಾಸ್ತ್ರದ ಕುರಿತು ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಅರ್ಥಶಾಸ್ತ್ರದಲ್ಲಿ ಎಲ್ಲಾ ಶಾಸ್ತ್ರಗಳು ಒಳಗೊಂಡಿದ್ವು, ಆ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ಕ್ರಮಬದ್ಧವಾದ ಅಧ್ಯಯನ ಇರಲಿಲ್ಲ, ಸುವ್ಯವಸ್ಥಿತವಾದ ವಿಜ್ಞಾನ ಕೂಡ ಆಗಿರಲಿಲ್ಲ. ಅದಾದ ನಂತರ ಈ ರಾಜ್ಯಶಾಸ್ತ್ರಕ್ಕೆ ವಿಶೇಷವಾಗಿ ಕೊಡುಗೆ ಕೊಟ್ಟವರು ಯಾರು ಅಂತಂದ್ರೆ ಗ್ರೀಕರು. ಗ್ರೀಕಿನ ಪ್ರಮುಖ ವ್ಯಕ್ತಿಗಳಂತ ನಾವು ಕರಿತೀವಿ, ತ್ರಿವಳಿಗಳಂತ ಕರಿತೀವಿ, ಬುದ್ಧಿವಂತ ತ್ರಿವಳಿಗಳೇ ಅಂತ ಹೇಳಿ ಕರಿತೀವಿ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಸಾಕ್ರೆಟಿಸ್ ಅವರ ಶಿಷ್ಯ ಪ್ಲೇಟೋ, ಪ್ಲೇಟೋ ಅವರ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ ಅವರ ಶಿಷ್ಯ ಅಲೆಕ್ಸಾಂಡರ್. ಈ ರೀತಿಯಾಗಿ ರಾಜಕೀಯ ವಿಚಾರ ನೋಡ್ತಾ ಹೋಗ್ತೀವಿ. ಬುದ್ಧಿವಂತ ತ್ರಿವಳಿಗಳು ತಮ್ಮದೇ ಆದಂತ ಒಂದು ಗ್ರಂಥದ ಮೂಲಕ ವಿಶೇಷವಾಗಿ ರಾಜ್ಯಶಾಸ್ತ್ರದ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕ್ರೆಟಿಸ್ ಅವರು ಕೆಲವೊಂದು ಸಂವಾದಗಳ ಮೂಲಕ ರಾಜಕೀಯ ವಿಚಾರವನ್ನ ತಿಳಿಸಿದ್ರೆ, ಪ್ಲೇಟೋ ಅವರು ರಿಪಬ್ಲಿಕ್ ಎಂಬ ಗ್ರಂಥವನ್ನ, ದಿ ಲಾಸ್ ಆಫ್ ದಿ ಸ್ಟೇಟ್ಸ್ಮನ್ ಅಂತ ಹೇಳಿ ಗ್ರಂಥಗಳನ್ನ ಬರೆಯೋದ್ರ ಮುಖಾಂತರ ರಾಜಕೀಯ ವಿಚಾರವನ್ನ ತಿಳಿಸ್ತಾ ಬಂದ್ರು.
ಅದರಲ್ಲಿ ಪ್ರಮುಖವಾಗಿ ಅರಿಸ್ಟಾಟಲ್ ಅವರು ದಿ ಪಾಲಿಟಿಕ್ಸ್ ಅನ್ನೋದು ಪ್ರಮುಖ ಗ್ರಂಥ ಅವರದು. ಅವರು ವಿಶೇಷವಾಗಿ ಅಧ್ಯಯನ ಮಾಡಿ, ಸುವ್ಯವಸ್ಥಿತವಾದ ಅಧ್ಯಯನ ಮಾಡಿ, ವೈಜ್ಞಾನಿಕ ರೀತಿಯಿಂದ ಅಧ್ಯಯನ ಮಾಡಿ ಇವತ್ತು ಅವರನ್ನ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇವೆಲ್ಲ ಬೇರೆ ಬೇರೆ ತರ ಏನಂತಂದ್ರೆ ಅವರ ಅಧ್ಯಯನವನ್ನ ಮಾಡುತ್ತಾ ಬಂದಿದ್ದಾರೆ. ನಾವು ಗ್ರೀಕಿನ ತತ್ವಜ್ಞಾನಿ ತ್ರಿವಳಿಗಳು ಯಾರು ಅಂತಂದ್ರೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅಂತ ಕರಿತೀವಿ. ಅದರಲ್ಲಿ ಗ್ರೀಕಿನ ಪ್ರಮುಖ ತತ್ವಜ್ಞಾನಿ ಅಥವಾ ಈ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತಂದ್ರೆ ಅರಿಸ್ಟಾಟಲ್ ಅಂತ ಕರಿತೀವಿ. ರಾಜ್ಯಶಾಸ್ತ್ರವನ್ನ ಮಾನವನಿಗೆ ಸಂಬಂಧಿಸಿದಂತ ಒಂದು ಉತ್ಕೃಷ್ಟವಾದ ವಿಜ್ಞಾನ ಅಂತ ಕರೆದವರು ಯಾರು ಅಂತಂದ್ರೆ ಅರಿಸ್ಟಾಟಲ್ ಅವರು ಅಂತ. ಇದನ್ನ ಉತ್ಕೃಷ್ಟ ಉನ್ನತ ಮಟ್ಟದ ವಿಜ್ಞಾನ ಅಂತ ಹೇಳಿ ಕರೀತಾ ಹೋಗ್ತಾರೆ. ಯಾಕೆಂದ್ರೆ ಒಂದು ರಾಷ್ಟ್ರ, ಒಂದು ರಾಜ್ಯ ನಿಂತಿರುವಂತದ್ದು ರಾಜಕೀಯದ ಮೇಲೆ. ಅವರು ತೆಗೆದುಕೊಳ್ಳುವಂತ ನೀತಿಗಳ ಆಧಾರದ ಮೇಲೆ ವಿಜ್ಞಾನ ಸೃಷ್ಟಿಯಾಗುತ್ತೆ, ವಿಜ್ಞಾನಕ್ಕೆ ಸಹಾಯವಾಗುತ್ತೆ, ಬೇರೆ ಎಲ್ಲಾ ಶಾಸ್ತ್ರಗಳು ಕೆಲಸ ಮಾಡ್ತವೆ ಅನ್ನೋ ಒಂದು ಮನೋಭಾವನೆ ಈ ಒಂದು ಅರಿಸ್ಟಾಟಲ್ ಅವರ ಒಂದು ಪರಿಕಲ್ಪನೆಯಲ್ಲಿ ಬರುತ್ತೆ. ಅವರು ಕ್ರಮಬದ್ಧವಾಗಿ ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ್ದರಿಂದಾಗಿ ಅವರನ್ನ ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. ಅರಿಸ್ಟಾಟಲ್ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಏಕೆ ಕರೀತಾರೆ ಅನ್ನೋದಾದ್ರೆ ಅವರು ರಾಜ್ಯಶಾಸ್ತ್ರವನ್ನ ಸುವ್ಯವಸ್ಥಿತವಾಗಿ ಕ್ರಮಬದ್ಧವಾದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದಂತ ವ್ಯಕ್ತಿ ಅವರಾಗಿದ್ದು, ಅದಕ್ಕೆ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇನ್ನು ಸಾಕ್ರೆಟಿಸ್, ಪ್ಲೇಟೋ ಮತ್ತು ಬೇರೆ ತತ್ವಜ್ಞಾನಿಗಳು ಏನಂತಂದ್ರೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿರಲಿಲ್ಲ, ಅದಕ್ಕಾಗಿ ಅವರನ್ನ ರಾಜ್ಯಶಾಸ್ತ್ರ ಪಿತಾಮಹ ಅಂತೇಳಿ ಕರೆಯೋದಿಲ್ಲ ಅಂತೇಳಿ. ಇನ್ನು ರಾಜ್ಯಶಾಸ್ತ್ರವನ್ನ ಇಟಲಿಯ ಮೇಕೆವೆಲ್ಲಿ ದಿ ಪ್ರಿನ್ಸ್ ಕೃತಿಯಲ್ಲಿ ಕೂಡ ಏನಂತಂದ್ರೆ ವಿಶೇಷವಾಗಿ ಅದನ್ನ ಬರಿತಾ ಬಂದಿದ್ದಾರೆ. ಅದನ್ನ ಶ್ರೇಷ್ಠ ಅಧ್ಯಯನ ಅಂತೇಳಿ ಕರೆದಿದ್ದಾರೆ ಅಂತೇಳಿ. ಅಂದ್ರೆ ಈ ಅರಿಸ್ಟಾಟಲ್ ಅವರ ಬರೆದಂತ ಗ್ರಂಥ ಯಾವುದು ಅಂತಂದ್ರೆ ದಿ ಪಾಲಿಟಿಕ್ಸ್. ದಿ ಪಾಲಿಟಿಕ್ಸ್ ಅನ್ನೋ ಒಂದು ಗ್ರಂಥವು ಇವತ್ತು ರಾಜ್ಯಶಾಸ್ತ್ರಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಮತ್ತು ಕೊಡುಗೆಯನ್ನ ಕೊಟ್ಟಿದೆ. ಆ ಒಂದು ಗ್ರಂಥದ ಮೂಲಕನೇ ಏನಂತಂದ್ರೆ ಇವತ್ತು ನಾವು ರಾಜಕೀಯ ವಿಜ್ಞಾನವನ್ನ ಓದ್ತಾ ಇರುವಂತದ್ದು. ಈ ರಾಜ್ಯಶಾಸ್ತ್ರ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಪೊಲಿಟಿಕಲ್ ಸೈನ್ಸ್. ದಿ ಪಾಲಿಟಿಕ್ಸ್ ಅನ್ನೋ ಒಂದು ಗ್ರಂಥವನ್ನ ಅರಿಸ್ಟಾಟಲ್ ಅವರು ಬರೆದಿದ್ದು. ದಿ ಪಾಲಿಟಿಕ್ಸ್. ದಿ ಪಾಲಿಟಿಕ್ಸ್ ಎಂಬ ಪದವು ಒಂದು ವಿಶೇಷ ಅರ್ಥವನ್ನು ಹೊಂದಿದೆ. ರಾಜ್ಯಶಾಸ್ತ್ರವು ಗ್ರೀಕಿನ ಅಥವಾ ಗ್ರೀಕ್ ಪದವಾದ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಅಂದ್ರೆ ದಿ ಪಾಲಿಟಿಕ್ಸ್ ಎಂಬ ಪದವು ಗ್ರೀಕಿನ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ, ನಗರ ರಾಜ್ಯ ಎಂದರ್ಥ. ಅಂದ್ರೆ ಸಿಟಿ ಸ್ಟೇಟ್ ಅಂತ ಕರಿತೀವಿ. ಅವತ್ತಿನ ನಗರ ರಾಜ್ಯಗಳಂತ ಏನಕ್ಕೆ ಕರಿತಾ ಇದ್ವಿ ಅಂತಂದ್ರೆ ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು. ಅವು ಸಿಟಿನೂ ಹೌದು, ನಗರನೂ ಹೌದು, ರಾಜ್ಯನೂ ಹೌದು. ಆ ರೀತಿಯಾಗಿ ಇರುವಂತದ್ದು. 400 ಜನರನ್ನ ಹೊಂದಿರುವಂತ ಒಂದು ರಾಜ್ಯವನ್ನ ಅವತ್ತು ನಗರ ರಾಜ್ಯ ಅಂತ ಹೇಳಿ ಕರಿತಾ ಇದ್ವಿ. ಉದಾಹರಣೆಗಾಗಿ ಹೇಳೋದಾದ್ರೆ ಸ್ಪಾರ್ಟಾ, ಅಥೆನ್ಸ್, ಸ್ಟಾಗಿರಾ, ಮೆಸಡೋನಿಯಾ ಅಂತ ಹೇಳಿ ಇವು ಎಕ್ಸಾಂಪಲ್ ಅನ್ನು ನಾವು ಕೊಡಬಹುದು. ಸ್ಪಾರ್ಟಾ ನಗರದಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಅಥೆನ್ಸ್ ಅಲ್ಲಿ ಆಗಿರ್ಬೋದು, ಸ್ಟಾಗಿರಾದಲ್ಲಿ ಆಗಿರ್ಬೋದು, ಮೆಸಡೋನಿಯಾದಲ್ಲಿ ಆಗಿರ್ಬೋದು. ಚಿಕ್ಕ ಚಿಕ್ಕ ರಾಜ್ಯಗಳಂತ ನಾವು ಗ್ರೀಕಿನ ಕರಿತಾ ಇದ್ವಿ. ಅವತ್ತಿನ ಕಾಲಕ್ಕೆ ಅದು ರಾಜ್ಯ. ಈ ನಗರ ರಾಜ್ಯಗಳ ಕುರಿತಾದ ಅಧ್ಯಯನವನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ ಅಂತೇಳಿ. ಅಂದ್ರೆ
ನಗರ ರಾಜ್ಯಗಳ ಕುರಿತಾದ ಅಧ್ಯಯನ, ಅದರ ಜೊತೆಗೆ ವೈಜ್ಞಾನಿಕವಾದ ಮತ್ತು ಕ್ರಮಬದ್ಧವಾದ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತೇಳಿ ಕರಿತೀವಿ ಅಂತೇಳಿ. ಹೀಗೆ ರಾಜ್ಯಶಾಸ್ತ್ರವು ಒಂದು ವಿಶೇಷವಾದ ಅರ್ಥದಿಂದ ಬಂತು. ಆದರೆ ನಾವು ಟ್ರಾನ್ಸ್ಲೇಷನ್ ಮಾಡ್ತಾ ಹೋದಂತೆಲ್ಲ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜಕೀಯ ವಿಜ್ಞಾನ ಆಗುತ್ತೆ, ರಾಜ್ಯಶಾಸ್ತ್ರ ಅನ್ನೋದನ್ನ ಬಳಕೆ ಆಗಿರಲಿಲ್ಲ. ಅದಕ್ಕೆ ಈ ಇತ್ತೀಚೆಗೆ ಅಂದರೆ 1948ರಲ್ಲಿ ರಾಜಕೀಯ ವಿಜ್ಞಾನಿಗಳ ಒಂದು ಸಮ್ಮೇಳನ ನಡೀತದ. ಎಲ್ಲಿ ನಡೀತದ ಅಂತಂದ್ರೆ ಈ ಒಂದು ಪ್ಯಾರಿಸ್ನಲ್ಲಿ ನಡೀತದ. ಪ್ಯಾರಿಸ್ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂತ 1948ರಲ್ಲಿ ನಡೆದಂತ ರಾಜಕೀಯ ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಈ ಒಂದು ರಾಜ್ಯಶಾಸ್ತ್ರ ಎಂಬ ಪದವನ್ನ ಬಳಕೆ ಮಾಡಲು ಅನುಮೋದನೆಯನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಏನಂತ ಕರಿತಾ ಇದ್ರು? ರಾಜಕೀಯ ವಿಜ್ಞಾನ ಅಂತ ಕರಿತಾ ಇದ್ರು. ಓಕೆ, ಫೆಡ್ರಿಕ್ ಪೋಲಕ್ ಅಂತ ಬರ್ತಾರೆ. ಆ ಒಂದು ರಾಜ್ಯಶಾಸ್ತ್ರವನ್ನ ರಾಜಕೀಯ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಮೊಟ್ಟ ಮೊದಲ ಬಾರಿಗೆ ಆ ಪದವನ್ನ ಬಳಕೆ ಮಾಡ್ತಾರೆ. ಅದ್ರ ಜೊತೆಗೆ ರಾಜ್ಯಶಾಸ್ತ್ರ ಎಂಬ ಪದವನ್ನ ಗಾಡ್ವಿನ್ ಮತ್ತು ಮೆರ್ರೆ ಅಂತ ಹೇಳಿ, ಮೆರ್ರೆ ಸ್ಟೋನ್ಕಾಫ್ ಅಂತ ಹೇಳಿ ಇವರು ಅಂತಿಮವಾಗಿ ಯುನೆಸ್ಕೋ ಆಶ್ರಯದಲ್ಲಿ ಅದೇ ಪ್ಯಾರಿಸ್ನಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಅನುಮತಿಯನ್ನ ಮತ್ತು ಅನುಮೋದನೆಯನ್ನ ಪಡಿತಾರೆ. ಅವತ್ತಿನಿಂದ ಇವತ್ತಿನವರೆಗೂ ನಾವು ರಾಜ್ಯಶಾಸ್ತ್ರ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತ ಬರಿತೀವಿ, ಕನ್ನಡದಲ್ಲಿ ರಾಜ್ಯಶಾಸ್ತ್ರ ಅಂತ ಬರಿತೀವಿ. ಆಕ್ಚುಲಿ ರಾಜಕೀಯ ವಿಜ್ಞಾನ ಅಂತ ಕರೀಬೇಕು. ರಾಜಕೀಯ ವಿಜ್ಞಾನ ಅನ್ನೋದು ಸರಿಯಾದ ಅರ್ಥವನ್ನ ಹೊಂದಿರುವಂಥದ್ದು. ಈ ರಾಜ್ಯಶಾಸ್ತ್ರದಲ್ಲಿ ಸಾಕಷ್ಟು ಅಂಶಗಳು ಬರ್ತವೆ. ಉದಾಹರಣೆಗಾಗಿ ಈ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಒಂದು ಪಾರ್ಟ್ ಆದ್ರೆ, ಇನ್ನೊಂದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿ ಬರುತ್ತದೆ. ಬೇರೆ ಬೇರೆ ವಿಚಾರಗಳು ಏನಂತಂದ್ರೆ ರಾಜ್ಯಶಾಸ್ತ್ರದಲ್ಲೇ ಒಂದು ಶಾಖೆಗಳಾಗಿ ಅಧ್ಯಯನವನ್ನ ನಾವು ಮಾಡ್ತೇವೆ ಅಂತೇಳಿ. ಈ ರೀತಿಯಾಗಿ ರಾಜ್ಯಶಾಸ್ತ್ರದ ಒಂದು ಹಿನ್ನೆಲೆ ಮತ್ತು ಅದರ ಒಂದು ರಾಜ್ಯಶಾಸ್ತ್ರ ಪದದ ಅರ್ಥವನ್ನ ನಾವು ಈಗ ಅಧ್ಯಯನ ಮಾಡಿದ್ವಿ ಅಂತ. ಏನು ರಾಜ್ಯಶಾಸ್ತ್ರ ಅಂತಂದ್ರೆ ರಾಜಕೀಯ ಚಟುವಟಿಕೆಗಳಾದಂತ ಸರ್ಕಾರ, ಪರಮಾಧಿಕಾರ, ಮಾನವನ ಹಕ್ಕು ಮತ್ತು ಕರ್ತವ್ಯಗಳನ್ನ ಕುರಿತು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥದ್ದೇ ರಾಜ್ಯಶಾಸ್ತ್ರ ಅಂತೇಳಿ. ಅಂದ್ರೆ ರಾಜಕೀಯ ಚಟುವಟಿಕೆಗಳಾದಂತ ರಾಜ್ಯ, ಅದರ ಒಂದು ಅಂಗಾಂಶಗಳು, ಮಾನವ ಮತ್ತು ಮಾನವ ಹಕ್ಕು ಮತ್ತು ಕರ್ತವ್ಯಗಳು, ಅದರ ಜೊತೆಗೆ ಸರ್ಕಾರ ಮತ್ತು ಪರಮಾಧಿಕಾರ, ಸ್ವಾತಂತ್ರ್ಯ, ಇಂಥ ವಿಚಾರಗಳನ್ನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳಿ ಒಂದು ಅರ್ಥವನ್ನ ನಾವು ಕಂಡುಕೊಳ್ಬೇಕಾಯ್ತು ಅಂತ. ಹೀಗೆ ರಾಜ್ಯಶಾಸ್ತ್ರವು ಬೆಳವಣಿಗೆ, ಅದರ ಅರ್ಥವನ್ನ ನಾವು ಇವತ್ತು ಅಧ್ಯಯನ ಮಾಡಿದ್ವಿ. ರಾಜ್ಯಶಾಸ್ತ್ರದ ಕುರಿತಾದಂಥ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಇನ್ನಿತರ ಸ್ವರೂಪ, ಲಕ್ಷಣಗಳು ಮತ್ತು ಅದರ ಮಹತ್ವ ಮತ್ತು ವ್ಯಾಪ್ತಿಯನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.